ಜ್ಯೋತಿಯನ್ನು ಬೆಳಗಿಸುವ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಚಾಲನೆಯನ್ನು ಕೊಡಲಾಗ್ತಾ ಇದೆ. ಅತಿಥಿಗಳಿಗೆ ಸನ್ಮಾನ ಮಾಡುವಾಗ ತಾವು ಚಪ್ಪಾಳೆ ತಟ್ಟಿದ್ರೆ ಅತಿಥಿಗಳಿಗೆ ಒಂದು ಗೌರವ ಸೂಚಿಸಿದ ಹಾಗೆ ಆಗುತ್ತೆ. ದಯವಿಟ್ಟು ಚಪ್ಪಾಳೆ ತಟ್ಟುವ ಮೂಲಕ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಜೋರಾದ ಚಪ್ಪಾಳೆ ತಮ್ಮೆಲ್ಲರ ಕಡೆಯಿಂದ ಒಂದು ಅಭಿನಂದನೆ ಸಲ್ಲಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಇನ್ನೋರ್ವ ಅದೇ ರೀತಿ ಇನ್ನೋರ್ವ ಉದ್ದಿಮೆ ಕ್ಷೇತ್ರದಲ್ಲಿ ಮಹಿಳೆ ಉದ್ದಿಮೆದಾರರು. ಸೊ ಮಹಿಳೆಯರಿಂದ ಜೋರಾದ ಚಪ್ಪಾಳೆ ಬರಲೇಬೇಕು. ಇನ್ನೋರ್ವ ಅತಿಥಿಗಳು ಕಲಬುರಗಿಯ ಖ್ಯಾತ ವೈದ್ಯರು ಅದೇ ರೀತಿ ಇನ್ನೋರ್ವ ವೈದ್ಯರು ಡಾಕ್ಟರ್ ಅನಿಲ್ ಬುದ್ಧ. ಮೊಬೈಲ್ ಆ ಹಾಡಿನ ಜೊತೆ ಜೋರಾದ ಚಪ್ಪಾಳೆ. ಪ್ರೀತಿ ರಾಜು ಸೇವರಿಗೆ ಶಾಂಭವಿ ಬಸನಗೌಡ ಪಟ್ಟಣದಿಂದ 1,000 ರೂಪಾಯಿ ನಗದು ಬಹುಮಾನ. ಕರ್ನಾಟಕದ ಮಗಳನ್ನು ಖ್ಯಾತಿಯನ್ನು ಪಡೆದಿರುವಂತಹ ಐಶ್ವರ್ಯ ಸಿಂಧೋಗಿ ಅವರಿಗೆ ವಿಶೇಷವಾದಂತಹ ಗೌರವ ಸಮರ್ಪಣೆ ನಮ್ಮೆಲ್ಲರ ಕಡೆಯಿಂದ ಕಲಬುರಗಿ ಪರವಾಗಿ ಬರಲಿ. ಒಂದು ಜೋರ ಸೆಕೆ ಜಾಸ್ತಿ ಆಗ್ತಾ ಇದೆಯಾ? ಕಾಣಿಸಿದೆಯಲ್ಲ. ಹೇ ಕಮಾನ್, ಹೇಗಿದ್ದೀರಾ? ಅದು ಅದು ಓಕೆ. ಸೊ ಗುರು ಬಂಡಿ ಅವರು ಕರ್ನಾಟಕ ಸಂಘಟನಾ ವೇದಿಕೆ ಇವತ್ತು 10ನೇ ವಾರ್ಷಿಕೋತ್ಸವವನ್ನ ಆಚರಿಸ್ಕೊಳ್ತಾ ಇದ್ದಾರೆ. ಸೊ ಈ ಒಂದು ಫಂಕ್ಷನ್ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಈ 10 ವರ್ಷದಲ್ಲಿ ಗುರು ಬಂಡಿ ಅವರು ಯಾವ ತರ ಫಂಕ್ಷನ್ಸ್ ಮಾಡಿರಲ್ಲ ಅಂತ. ಇದೇ ತುಂಬಾ ಅದ್ಭುತವಾಗಿದೆ. ಇದು ಕಾನ್ಸೆಪ್ಟೇ ಅದ್ಭುತವಾಗಿದೆ. ಯಾಕಂದ್ರೆ ನಾನು ಚೆನ್ನಾಗಿ ಓದ್ತಾ ಇದ್ದೆ, ನಾನು ಸ್ಟೇಟ್ ಲೆವೆಲ್ ಹಾಕಿ ಪ್ಲೇಯರ್ ಆಗಿದ್ದೆ. ಯಾವ ಸಂಘಟನೆನೂ ನನ್ನ ಕರ್ಸಿ ತರ ಅವಾರ್ಡ್ ಯಾರು ಕೊಟ್ಟಿಲ್ಲ. ಸೊ ಇದು ನನ್ಗೆ ಒಂಥರ ಶಾಕ್ ಆಗ್ತಾ ಇದೆ. ಅಂಡ್ ಇದು ಮಕ್ಕಳಿಗೆ ತುಂಬಾ ತುಂಬಾ ಸ್ಫೂರ್ತಿಯನ್ನ ಕೊಡುತ್ತೆ ಅಂತ ಅನ್ಸುತ್ತೆ. ತುಂಬಾ ಕಾನ್ಫಿಡೆನ್ಸ್ ಕೊಡುತ್ತೆ ಮಕ್ಳಿಗೂ. ಸ್ಕೂಲಲ್ಲಿ ಕೊಡೋದೆಲ್ಲ ಮಾಮೂಲಿ, ಬಟ್ ಈ ತರದೊಂದು ಸಂಘಟನೆ ಕೊಡೋದಿದೆಯಲ್ಲ, ರೆಕಗ್ನಿಷನ್. ಇವರು ಮುಂದೆ ಹೀರೋಯಿನ್ಸ್ ಆಗ್ತಾರೆ, ಹೀರೋಸ್ ಆಗ್ತಾರೆ, IAS IPS ಡಾಕ್ಟರ್ಸ್ ಎಲ್ಲ ಆದ್ಮೇಲೂ ಈ ಒಂದು ಪ್ರಶಸ್ತಿ ಯಾವತ್ತೂ ಅವ್ರಿಗೆ ನೆನಪಲ್ಲಿ ಇಟ್ಕೊಳ್ತಾರೆ. ಅಂಡ್ ಈ ಸಂಘಟನೆಗೆ ಮುಂದೆ ಅವರೇ ಚೀಫ್ ಗೆಸ್ಟ್ ಆಗಿ ಬರ್ಬೋದೇನೋ ಅಲ್ವಾ? ಆಕ್ಚುಲಿ ಗುರು ಬಂಡಿ ಅವರಿಗೆ ನಾನು ಒಂದು ದೊಡ್ಡ ನಮಸ್ಕಾರ ಹೇಳಬೇಕು. ಯಾಕಂದ್ರೆ ಫಸ್ಟ್ ಆಫ್ ಆಲ್ ಈ ಒಂದು ಅದ್ಭುತವಾದ ಒಂದು ಕಾರ್ಯಕ್ರಮಕ್ಕೆ ನನ್ನ ಗೆಸ್ಟ್ ಆಗಿ ಕಳಿಸಿದ್ದಕ್ಕೆ ಥ್ಯಾಂಕ್ ಯು. ಅಂಡ್ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ, ಸುಮಾರು ಆಲ್ಮೋಸ್ಟ್ 1 ವೀಕ್ ಇಂದ ಇದೊಂದು ಫಂಕ್ಷನ್ ಬಗ್ಗೆ ಪ್ರಚಾರ ಆಗ್ತಾನೆ ಇದೆ. ಅಂಡ್ ನನಗೆ ಎಸ್ಪೆಷಲಿ ಗುಲ್ಬರ್ಗ ಕಡೆಯಿಂದ ತುಂಬಾ ಜನ ಫ್ಯಾನ್ಸ್ ಮೆಸೇಜ್ ಮಾಡ್ತಾನೆ ಇದ್ರು ಇನ್ಸ್ಟಾಗ್ರಾಮ್ ಅಲ್ಲಿ, ನಿಮ್ಮನ್ನ ಭೇಟಿ ಆಗ್ಬೇಕು ಮೇಡಮ್, ಕಲಬುರ್ಗಿಗೆ ಬಂದಾಗ ಒಂದು ಮೆಸೇಜ್ ಹಾಕಿ, ಎಲ್ಲಿ ಬರ್ತಾ ಇದ್ರೆ, ಹೇಗೆ, ಮತ್ತೆ ಇದೆಲ್ಲ ಪೋಸ್ಟರ್ಸ್ ಎಲ್ಲ ನನಗೆ ಫೋಟೋ ಹೊಡೆದು ಕಳಿಸ್ತಾ ಇದ್ರು. ಇವಾಗ ಬರ್ತಾನೂ ಅಷ್ಟೇ, ಎಷ್ಟು ಕಿಲೋಮೀಟರ್ಸ್ ಇದೆ ಮೇಡಮ್, ಆ ತರ ಎಲ್ಲ ಕೇಳ್ತಾ ಇದ್ರು. ಸೊ ಇಟ್ಸ್ ಬ್ಯೂಟಿಫುಲ್. ಅಂಡ್ ಅವ್ರಿಗೆ ದೊಡ್ಡ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ನನ್ನ ಫ್ಯಾನ್ಸ್ ನ ಮೀಟ್ ಮಾಡುವಂತ ಅವಕಾಶನೂ ಸಿಕ್ತು, ನಿಮ್ಮೆಲ್ರೂ ನೋಡುವಂತ ಅವಕಾಶನೂ ಸಿಕ್ತು. ಸೊ ಹೇಗಿತ್ತಪ್ಪ ಬಿಗ್ ಬಾಸ್ ಈ ಸೀಸನ್? ಇವಾಗ ಬಂತು ವಾಯ್ಸ್ ಬಿಗ್ ಬಾಸ್ ಅಂದಿದ ತಕ್ಷಣ ಯಪ್ಪ. ಓಕೆ, ಸೊ ನೆಕ್ಸ್ಟ್ ಸೀಸನ್ಗೆ ವೇಟ್ ಮಾಡ್ತಾ ಇದ್ದೀರಾ? ಯಾರು ಹೋಗ್ಬೇಕು ಬಿಗ್ ಬಾಸ್ಗೆ? ಅವಕಾಶ ಸಿಕ್ಕಿದ್ರೆ ಯಾರು ಹೋಗ್ತೀರಾ ಬಿಗ್ ಬಾಸ್ಗೆ? ಓ, ಮಕ್ಕಳು, ಚಿಕ್ಕ ಮಕ್ಕಳು ರೇಸಿಂಗ್ ದೇರ್ ಹ್ಯಾಂಡ್ಸ್. ದೊಡ್ಡವ್ರಿಗೆ ಯಾರಿಗೂ ಇಂಟ್ರೆಸ್ಟ್ ಇಲ್ವಾ ಹೋಗಕ್ಕೆ? ಯಾರಿಗೂ ಇಂಟ್ರೆಸ್ಟ್ ಇಲ್ವಾ? ಓಕೆ ಸರಿ, ಈ ಸೀಸನ್ ಬಗ್ಗೆನೇ ಮಾತಾಡೋಣ. ಈ ಸೀಸನ್ ಅಲ್ಲಿ ಏನೇನು ಇಷ್ಟ ಆಯ್ತು ಬಿಗ್ ಬಾಸ್ ಬಗ್ಗೆ, ಅಥವಾ ನನ್ ಬಗ್ಗೆ ಏನಾದ್ರು ಮಾತಾಡೋದಿದ್ಯಾ? ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆಯಾ? ಮಾತಾಡ್ಬೋದಾ? ನನ್ ಬಗ್ಗೆ ಮಾತಾಡ್ತೀರಾ? ಬನ್ನಿ. ನಾನು ಒಳ್ಳೆ ಮಾತಾಡಿದ್ರೆ ಮಜಾ ಇರಲ್ಲ. ನಿಮ್ಮ ಹೆಸರು?
ಲಿಂಗರಾಜ್ ಅವರೇ, ಈ ಸೀಸನ್ ನೋಡಿದ್ರಾ ಬಿಗ್ ಬಾಸ್? ಎಲ್ಲ ಎಪಿಸೋಡ್ ನೋಡಿದ್ರಾ? ನಾನು ಚಿತ್ತಾಪುರದಿಂದ ಬಂದಿದ್ದ ಬೆಳಗ್ಗೆ 10 ಗಂಟೆ ಬಂದಿದ್ದೀನಿ. 10 ಗಂಟೆಯಿಂದ 1 ಗಂಟೆ ತನಕ ಇಲ್ಲೇ ತನಕ ಹೋಗಿಲ್ಲ. ನಿಮ್ಗೆ ನೋಡ್ಬೇಕಂತ ಕೇಸಿ ಕಾರ್ ಎಲ್ಲಿದೆ ಅಂತ ಕಾರ್ ತಂದು ಬಂದೆ. ಆದರೆ ನಮ್ಗೆ ಯಾರೂ ಜರ ಬಿಡಲಿಲ್ಲ. ಮತ್ತೆ ಇಲ್ಲಿಗೆ ಬಂದೆ. ಯಾಕ ಇನ್ನೊಂದು ಬಿಗ್ ಬಾಸ್ ಅಲ್ಲಿ ನಿಮ್ಮ ಆಟಗಳನ್ನ ಹನುಮಂತ ಆಗಲಿ, ನೀವಾಗಲಿ ಮತ್ತು ಶಶಿರ್ದು ನಿಮ್ದು ಭಾಳ ತುಂಬಾ ಕ್ಲೋಸ್ ಇದೆ. ಅದಕ್ಕಾಗಿ ಕೇಳ್ತಾ ಇದ್ದೀನಿ. ಏನು ಬೇಜಾರಿಲ್ಲ ಹೇಳಿ. ಇದೇ ಬೇಕಾದ್ರೆ ಆನೆಸ್ಟ್ ಒಪಿನಿಯನ್. ನೀವು ತುಂಬಾ ಚೆನ್ನಾಗಿ ಆಟ ಆಡಿದ್ರಿ. ನನ್ನ ಬಗ್ಗೆ ಕೇಳಿದ್ರು ಅನ್ಕೊಂಡೆ. ಒಂದು ಆಟ ಆಡಿದ್ರಿ. ಆಟ ಆಡಿತ್ತಲ್ಲ, ಅದು ಒಳಗೆ ಬಾಲ್ ತೆಗೆದ್ರಿ. ಅದರಲ್ಲಿ ಔಟ್ ಆದ್ರೆ ಅದು ಭಾಳ ಬೇಜಾರಾಯ್ತು. ಅವಾಗ ನಿಮ್ ಕಣ್ಣೀರ್ ಬಂತು, ಅದು ಭಾಳ ಬೇಜಾರಾಯ್ತು. ಅದೇಲ್ಲ ನಿಮ್ಮ ಅಭಿಮಾನಕ್ಕೆ, ನಿಮ್ಮ ಪ್ರೀತಿಗೆ ನಾನು ಸದಾ ಚಿರಋಣಿ. ಥ್ಯಾಂಕ್ ಯು ಸೋ ಮಚ್. ತುಂಬಾ ನಾನು ತುಂಬಾ ಚಿಕ್ಕವಳು. ನಮ್ದೊಂದು ಕ್ವಶನ್. ಬಿಗ್ ಬಾಸ್ ಅಲ್ಲಿ ಇರೋ ಜೋಡಿ ಇವಾಗ ಕಂಟಿನ್ಯೂ ಆಗುತ್ತಾ? ಆಗುತ್ತೆ. ಎಲ್ಲರೂ ಅದನ್ನೇ ವೀಕ್ಷಣೆ ಮಾಡ್ತಾರೆ. ನೋಡ್ತಾ ಇದ್ದೀರಲ್ಲ ಇನ್ಸ್ಟಾಗ್ರಾಮ್ ರೀಸೆಂಟ್ ಆಗಿ ಆಕ್ಚುಲಿ ನಮ್ಮ ಶಿವರಾಜ್ ಕುಮಾರ್ ಅವರು ಇಂಡಸ್ಟ್ರಿಗೆ ಬಂದು 40 ಇಯರ್ಸ್ ಕಂಪ್ಲೀಟ್ ಮಾಡಿದ್ದಾರೆ. ಸೊ ಅವ್ರಿಗೆ ಟ್ರಿಬ್ಯೂಟ್ ಕೊಡೋದಕ್ಕಾಗಿ ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ಮತ್ತೆ ಶಶಿರ್ ಅವರು ಸೇರಿ ಅವ್ರಿಗೋಸ್ಕರ ಒಂದು ವಿಡಿಯೋ ಮಾಡಿದೀವಿ. ಖಂಡಿತವಾಗ್ಲೂ ನೋಡಿ, ಯಾರ್ಯಾರು ನೋಡಿಲ್ಲ. ನೀವು ನೋಡಿದ್ದೀರಾ? ನೋಡಿ ನೋಡಿ. ಥ್ಯಾಂಕ್ ಯು. ಹೆಂಗಸ್ ಯಾರು ಬನ್ನಿ. ಲೇಡೀಸ್ ಇಷ್ಟು ನಾಚ್ಕೊಂತಾರೆ. ಕಮಾನ್, ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಲ್ವಾ? ಬನ್ನಿ. ಯಾರ್ಯಾರು ಏನಾದ್ರು ಮಾತಾಡೋದಿದ್ಯಾ? ಬನ್ನಿ ಬನ್ನಿ ಮ್ಯಾಮ್, ಬನ್ನಿ. ಅವ್ರ ಮುಖ ನೋಡಿದ್ರೆ ಗೊತ್ತಾಗ್ತದೆ ಅವ್ರು ಏನೋ ಇದೆ ಮಾತಾಡ್ತಾರೆ. ನಮಸ್ತೆ ಮ್ಯಾಮ್. ನಮಸ್ತೆ. ಅದು ಮೈಕ್ ನಾನೇ ಮತ್ತೆ ಹೀರೋಗಳಿಗೆ ಸದ್ಗುಣಿಕ ವಿಲಗ್ನ ಬೇಕೆ ಅಂತ. ಅದ್ರಾಗ ನೀ 2ನೇ ನಾಗರಾಣಿ, ನೀ ದೇವತೆ ಕಲ್ಲು ಆದ್ರೂ ಕಲ್ಲಿನ ಕಲೆಯಾಗಿ ಹೊರಗೆ ಬಂದು ನಮ್ಮ ಕಲಬುರಗಿಗೆ ಬೇರೆ ಜಿಲ್ಲದ ಹೆಣ್ಮಕ್ಳಿಗೆ ಇಷ್ಟು ಸ್ವಾಗತ ಮಾಡ್ತಾರ, ಇಷ್ಟು ಗೌರವ ಕೊಡ್ತಾರ. ಅದಕ್ಕೆ ಕರ್ನಾಟಕದಾಗ ಹೆಸರಾದಂತ ಊರಂದ್ರ ಇದು ನಮ್ಮ ಕಲಬುರಗಿ, ನಮ್ಮ ಕನ್ನಡ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಇದು ಧೈರ್ಯ. ಥ್ಯಾಂಕ್ ಯು ಸೋ. ಇದಕ್ಕಿನ ಅವಾರ್ಡ್ ಬೇಕಾ? ಬಿಗ್ ಬಾಸ್ ಗೆದ್ದಷ್ಟೇ ಖುಷಿ. ಓಕೆ, ಸೊ ಎಸ್, ಏನು ಪ್ರೋಗ್ರಾಮ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ನಾನು ಸಾಕು ಮಾತಾಡಿದ್ದೆಲ್ಲ. ಬಟ್ ತುಂಬಾನೇ ಖುಷಿ ಆಯ್ತು ಈ ಪ್ರೋಗ್ರಾಮ್ಗೆ ಬಂದು ಸರ್. ನಾನು ಏನೋ ಅನ್ಕೊಂಡಿದ್ದೆ, ಬಟ್ ಅಮೇಝಿಂಗ್. ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದೀರಾ. ತುಂಬ ದೊಡ್ಡ ವ್ಯಕ್ತಿಗಳನ್ನ ಕರೆಸಿ ಮಕ್ಕಳಿಗೆ ಒಂದಷ್ಟು ಹುರಿದುಂಬಿಸಿ ಅವ್ರಿಗೆ ಕಾನ್ಫಿಡೆನ್ಸ್ ಕೊಟ್ಟು ಎಲ್ಲ ಮಾಡಿದ್ದೀರಾ. ಆ್ಯಂಡ್ ಪೇರೆಂಟ್ಸ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಮಕ್ಕಳಿಗೆ ಇಷ್ಟೆಲ್ಲ ಸಪೋರ್ಟ್ ಕೊಟ್ಟು ಎನ್ಕರೇಜ್ ಮಾಡೋದಕ್ಕೆ ದೊಡ್ಡ ಸಲಾಮ್ ಅಪ್ಪ ಅಮ್ಮನಿಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ನಾನು ಪರ್ಫಾರ್ಮ್ ಮಾಡ್ತಾರೆ, ಮತ್ತೆ ಬೈಕುಳಿದಂತ ಸ್ಟೂಡೆಂಟ್ಸ್ಗಳಿಗೆ ಪ್ರಶಸ್ತಿಯನ್ನು ಕೊಡ್ತೀವಿ. ಸೊ ಇದಾದ್ಮೇಲೆ ನಮ್ಮ Thank you.
ಎಲ್ಲ ದಾರಿ ಬಿಡಿ ಬರಿ ಮಾಡಿ ಎಲ್ಲ ಸಿಕ್ಕಲ್ಲ ಹಂಗೆ ಕುಣಿರು ಹಿಂಗೆ ಕುಣಿರು ಹಂಗೆ ಕುಣಿರು ಎಂದು ಕುಣಿರು ಬಿದ್ದು ಕುಣಿರು ಹಂಗೆ ಕುಣಿರು ತುಂಬೈತೆ ದುರ್ಗಂಧ ಕಾವೇರಿ ಹರಿದೈತೆ ಏನ್ ಚಂದ ಹುಲಿಗ್ಯಾವ ಹುಬ್ಬಿ ತಂದ್ಯಾವ ಗುಟ್ಟು ನಲಿಗ್ಯಾವ ನವಿಲು ನುಲಿಗ್ಯಾವ ನಾಗ ಕೊಡುವಾಗ್ಲೆಲ್ಲ ಕೊಡ್ತಾನ ನಮ್ಮಪ್ಪ ಶಿವ ಅವನು ಉಳಿದರೆ ಕೊರಡು ಕೊನರೆ ಬಂಗಾರ ಮಾಡಪ್ಪ ಅಕ್ಕರೆ ಮಾತಾಡಿ ಪೂಜೆ ಮಾಡಿ ಅಂದವನೇ ಮಾದೇವ ಎಲ್ಲ ದಾರಿ ಬಿಡಿ ಬರಿ ಮಾಡಿ ಕೆಲ ಸಿಕ್ಕಲ್ಲ ಹಂಗೆ ಕುಣಿರು ಹಿಂಗೆ ಕುಣಿರು ಮಾರಯ್ಯ ಮುಂದೆ ಪಂಕ್ತಿ ಕುಣಿರು ಎದ್ದು ಕುಣಿರು ಬಿದ್ದು ಕುಣಿರು ಮಾರಯ್ಯ ಮುಂದೆ ಪಂಕ್ತಿ ಕುಣಿರು ಅಲ್ಲಿ ಜೋರಾದ ಚಪ್ಪಾಳೆ ಮಕ್ಕಳಿಗೋಸ್ಕರ ಐಶ್ವರ್ಯ ಮ್ಯಾಮ್ ಮತ್ತೆ ಡಾಕ್ಟರ್ ಸುರೇಶ್ ಶರ್ಮಾ ಸರ್ ಅವರು ವೇದಿಕೆಗೆ ಬಂದು ಎಲ್ಲ ಮಕ್ಕಳಿಗೂ ಸರ್ಟಿಫಿಕೇಟ್ಸ್ ಕೊಡಬೇಕು ಅಂತ ಕೇಳ್ಕೊತಾ ಇದ್ದೇನೆ. तो पार्टी शुरू हुई है तो पार्टी शुरू हुई है
LA did the warning. Party चलेगी till 6 in the morning. जी भर के नाच ले बेबी, नाच नाच के तोड़ दे सैंडल. आंटी पुलिस बुला लेगी तो यार तेरा कर लेगा हैंडल. चल चल हिट में जारी, जिसको अपनी जान प्यारी. चुपचाप वो फ्लोर पे आए, फ्लोर पे आके नाचेगा. नखरे वखरे ना दिखाए, शर्म कर दे पाए पाए. माइकल जैक्सन वाले 2-3 एक्शन करके दिखाए. पार्टी करनी है हम पार्टी करेंगे, किसी के भी पापा से नहीं करेंगे. हम बेटे हम बाकी सारे पार्टी कम. हमें रोक के दिखाए जिसकी बम में है दम. मस्ती है वो मालूम है, चाय तुम्हारी है, सारे थके बैठ गए पर अपनी बातें जारी है. मस्ती है वो मालूम है, चाय तुम्हारी है, सारे थके बैठ गए पर अपनी बातें जारी है. बंगला तो कोई शुरू करे, अपनी भी गिराई है, जुम्मी चुकी नोक पर रखी दुनिया सारी है, रखी दुनिया सारी है. अरे भाई तो पार्टी शुरू हुई है. अरे भाई तो पार्टी शुरू हुई है. अरे भाई तो पार्टी शुरू हुई है. ಸೂಪರ್, ಚಪ್ಪಾಳೆ. ಸೊ ಮತ್ತೊಮ್ಮೆ ಐಶ್ವರ್ಯ ಮ್ಯಾಮ್, ಸುರೇಶ್ ಶರ್ಮಾ ಸರ್ ಮತ್ತೆ ಅಭಿಷೇಕ್ ಬಾಲಿ ಸರ್ ಇವರು ತಂಡನೇ ಇದೆ. ವಿಶೇಷವಾಗಿ ಈಶ್ವರ್ JH ಜಿಲ್ಲಾಧ್ಯಕ್ಷರು, ಕರ್ನಾಟಕ ಸಂಘಟನಾ ವೇದಿಕೆ ಕಲಬುರಗಿ, ಸಾಗರ್ ಬಾವಿ, ಪ್ರದೀಪ್ ಓಂಕಾರ್, ಅನಿಲ್ ಬಂಡಿ, ಶಿವಕುಮಾರ್ ಪಾಟೀಲ್, ಸಚಿನ್ ಪೂಜಾರಿ, ಸುಪುತ್ರಿ ಅವರು ಪತ್ರಿಕಾ ಕ್ಷೇತ್ರದಲ್ಲಿ ಮಗಳು ವೈದಿಕ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಹೆಸರನ್ನ ಮಾಡ್ತಾ ಇದ್ದಾರೆ. ಅವರಿಗೆ ಹಾರ್ದಿಕ ಅಭಿನಂದನೆಗಳು. ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಆಗಲೇ ಹೇಳಿದ್ದೇನೆ, ಇನ್ನು SSLC ಸ್ಟೂಡೆಂಟ್ಸ್ ಬಾಕಿ ಇದ್ದಾರೆ, PUC ಇನ್ನೂ ಇದ್ದಾರೆ. जाके
ದೊಡ್ಡವರಿಗೆ ಹೆಂಗೂ ಕಲಿಸ್ಬೋದಪ್ಪ, ನೆನ್ಪಿಟ್ಕೋತಾರೆ. ಚಿಕ್ಕ ಮಕ್ಕಳಿಗೆ ಕಲಿಸೋದು ತುಂಬಾ ಕಷ್ಟಕರ ಕೆಲಸ, ಆದ್ರೂ ತುಂಬಾ ಚೆನ್ನಾಗಿ ಕಲಿಸಿದ್ದಾರೆ. ಬರ್ಲಿ ಜೋರಾದ ಚಪ್ಪಾಳೆ ಮತ್ತೊಂದು ಬಾರಿ. Yeah, just give me some hip hop, hip hop, hip hop, hip. Just give me some hip hop, hip hop, hip hop, hip. Let's go. hip hop है मुझे प्यार तो कर hip hop है hip hop है मुझे प्यार तो कर hip hop है Work it, girl. hip hop है मुझे प्यार तो कर hip hop है hip hop है मुझे प्यार तो कर hip hop है Stop it, girl. मेरे प्यार की दुनिया में मेरे लव की दुनिया में इन लोग की लोना से hip hop है मुझे प्यार तो कर hip hop है क्या आपकी बेटी गाना गाती है? बिल्कुल बेटी, लड़के वालों को गाना गाकर बताओ। आए दैया मार डाला रे Come on! है ना जादू। ಗುರು ಬಂಡಿಯವರ ಹುಟ್ಟುಹಾಕಿರ್ತಕ್ಕಂಥ ಕರ್ನಾಟಕ ಸಂಘಟನಾ ವೇದಿಕೆ ಇವತ್ತಿಗೆ 10ನೇ ವರ್ಷದ ವಾರ್ಷಿಕವನ್ನು ಏನಪ್ಪ ಅಂದ್ರೆ ಆಚರಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾನು ಗುರು ಬಂಡಿಯವರಿಗೆ ತಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಇದೇ ರೀತಿ ಗುರು ಬಂಡಿಯವರು ಮುಂದೆ ಕೂಡ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳು ಮಾಡಲಿ, ಸಮಾಜ ಸೇವೆ ಮಾಡಲಿ, ಹಾಗೂ ಇನ್ನೂ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಮಕ್ಕಳಿಗಾಗಲಿ ಅಥವಾ ಏನಪ್ಪ ಅಂದ್ರೆ ಯಾರೇ ಆಗಲಿ, ಒಂದು ಸ್ಪೋರ್ಟ್ಸ್ನಲ್ಲಿ ಇರ್ಬೋದು, ಎಜುಕೇಷನ್ನಲ್ಲಿ ಇರ್ಬೋದು, ಆಮೇಲೆ ಡ್ಯಾನ್ಸ್ನಲ್ಲಿ ಹೀಗೆ ಯಾವ ರೀತಿ ಸಾಧನೆ ಮಾಡಿರ್ತಾರೆ ಅವರೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಅವ್ರಿಗೆ ಕರೆಸಿ ಬೆಂತಟ್ಟಿ ಅವರಿಗೆ ಪ್ರೋತ್ಸಾಹ ನೀಡಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳಿ, ಮುಂದೆ ಗುರು ಬಂಡಿಯವರು ಈಗ ನಮ್ಮ ಕಲಬುರಗಿಯ ನೆಚ್ಚಿನ ಚಲನಚಿತ್ರ ನಿರ್ಮಾಪಕರಾಗಿದ್ದಾರೆ. ಅವರು ಮುಂದೆ ಕೂಡ ಅವರ ಒಳ್ಳೆಯ ಚಿತ್ರಗಳನ್ನು ಮುಂದೆ ಬರಲಿ, ನಮ್ಮೆಲ್ಲರಿಗೂ ಮನರಂಜಿಸಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಗುರು ಬಂಡಿಯವರಿಗೆ ಇಡೀ ಕಲಬುರಗಿಯ ಜನತೆ ಪರವಾಗಿ ತುಂಬುವುದಂತ ಹಾರೈಸ್ತೇನೆ. ಧನ್ಯವಾದಗಳು.
ಸೊ ವಿಶೇಷವಾಗಿ ಇವತ್ತು ಕಲಬುರಗಿಗೆ ಬಿಗ್ ಬಾಸ್ ಖ್ಯಾತಿಯ ನಟಿಯಾಗಿರುವಂತಹ ಐಶ್ವರ್ಯ ಸಿಂಧೋಗಿ ಅವರು ಬಂದಿದ್ದಾರೆ. ಸೊ ಅವ್ರಿಗೆ ಹೇಗೆ ಅನಿಸ್ತಾ ಇದೆ ಕಲಬುರಗಿಗೆ ಬಂದ ಮೇಲೆ ಅಂತ ಕೇಳೋಣ. ಮ್ಯಾಮ್, ಫಸ್ಟ್ ಟೈಮ್ ಬಂದಿದ್ದೀರಾ ಕಲಬುರಗಿಗೆ, ಹೇಗೆ ಅನಿಸ್ತಾ ಇದೆ? ಫಸ್ಟ್ ಟೈಮ್ ಬಂದಿಲ್ಲ, ತುಂಬ ಸಲ ಬಂದಿದ್ದೀನಿ, ಬಟ್ ತುಂಬ ವರ್ಷ ಆಯಿತು ಬಂದು ಅಷ್ಟೇ. ಬಟ್ ಇವಾಗ ಹೊಸ ಥರ ಫೀಲ್ ಆಗ್ತಾ ಇದೆ. ತುಂಬಾ ಇಂಪ್ರೂವ್ಮೆಂಟ್ಸ್ ಆಗಿದೆ ಕಲಬುರಗಿಯಲ್ಲಿ. ಆ್ಯಂಡ್ ಜನ ಮಾತು ಖಾರ ಆದರೆ ಮನಸ್ಸು ತುಂಬ ಜೇನ್ ಥರ ಸ್ವೀಟು. ಬಟ್ ಈ ಒಂದು ಕರ್ನಾಟಕ ಸಂಘಟನೆಯದು 10ನೇ ವಾರ್ಷಿಕೋತ್ಸವ ನಡೀತಾ ಇದೆ. ಸೊ ಅಧ್ಯಕ್ಷರಾದಂಥ ಗುರು ಬಂಡಿ ಅವರು ನನ್ನ ಗೆಸ್ಟಾಗಿ ಕರೆದಿದ್ದಕ್ಕೆ ಅವ್ರಿಗೆ ತುಂಬ ತುಂಬ ಥ್ಯಾಂಕ್ಸ್ ಹೇಳಬೇಕು. ಹಾಗೆ ಕಲಬುರಗಿಯಲ್ಲಿ ಕ್ರೇಜ್ ಹೇಗಿದೆ ಅಂದರೆ ಕಲಾವಿದರಿಗೆ ಎಷ್ಟು ಗೌರವ, ಎಷ್ಟು ಪ್ರೀತಿ ಕೊಡ್ತಾರೆ ಅಂದರೆ, ನಾನು ಬರ್ತಾನೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ಗೆ ಒಂದಷ್ಟು ಮೆಸೇಜಸ್ ಬಂದಿತ್ತು. ಸೊ ಅವ್ರಿಗೆಲ್ಲ ನನ್ನ ಫ್ಯಾನ್ಸ್ಗೆ, ನನ್ನ ಪ್ರೋತ್ಸಾಹಿಸೋರಿಗೆ ತುಂಬ ತುಂಬ ಥ್ಯಾಂಕ್ ಯು ಸೋ ಮಚ್. ಸೊ ತಾವು ಸುಮಾರು ಕಡೆ ರಾಜ್ಯಾದ್ಯಂತ ತಿರುಗಾಡ್ತಾ ಇರ್ತಾರೆ, ಕಾರ್ಯಕ್ರಮ ಅಟೆಂಡ್ ಆಗ್ತಾ ಇರ್ತೀರಾ. ಕರ್ನಾಟಕ ಸಂಘಟನಾ ವೇದಿಕೆ ಮತ್ತು ಗುರ್ರಾಸಿ ಬಂಡಿಯವರು ಇವತ್ತೇನು ಆಯೋಜಿಸಿದ್ರೆ ಕಾರ್ಯಕ್ರಮ, ಅದ್ರ ಬಗ್ಗೆ ವೈಯಕ್ತಿಕ ಅಭಿಪ್ರಾಯ ಏನು ನಿಮಗೆ? ಎಸ್, ನಾನು ಆಗಲೇ ಹೇಳಿದೆ, ಕರ್ನಾಟಕ ಸಂಘಟನಾ ವೇದಿಕೆ ಒಂದು 10 ವರ್ಷದ ವಾರ್ಷಿಕೋತ್ಸವವನ್ನು ಆಚರಿಸ್ತಾ ಇದೆ. ಈ 10 ವರ್ಷದಲ್ಲಿ ಇನ್ನು ಎಂತೆಂಥ ಪ್ರೋಗ್ರಾಮ್ಸ್ ಆರ್ಗನೈಸ್ ಮಾಡಿರಲ್ಲ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಬಿಕಾಸ್ ವಿದ್ಯಾರ್ಥಿಗಳಿಗೆ, ಈ ಒಂದು 50 ವಿದ್ಯಾರ್ಥಿಗಳಿಗೆ ಈ ಥರ ಒಂದು ಅವ್ರಿಗೆ ಸೆಪ್ರೇಟ್ ಆದಂಥ ಒಂದು ಮೆಡಲ್ ಆಗಿರ್ಬೋದು, ಒಂದು ಪ್ರಶಸ್ತಿ ಕೊಡೋದಾಗಿರ್ಬೋದು, ತುಂಬಾ ಅದು ಸ್ಕೂಲಲ್ಲಿ ಕೊಡೋದು ಬೇರೆ, ಇಲ್ಲಿ ಕೊಡೋದು ಬೇರೆ. ಅವರು ವೈಯಕ್ತಿಕವಾಗಿ ಇದನ್ನು ತಗೊಂಡು ಪರ್ಸ್ನಲ್ ಆಗಿ ಒಂದು ಇದನ್ನು ಆಯೋಜನೆ ಮಾಡಿದ್ದಾರೆ. ಸೊ ಇದು ತುಂಬ ಗ್ರೇಟ್ ಅಂತಲೇ ಹೇಳ್ಬೋದು. ಅವ್ರಿಗೂ ಒಂಥರ ಕಾನ್ಫಿಡೆನ್ಸ್ ಕೊಟ್ಟಂಗೆ ಆಗುತ್ತೆ ವಿದ್ಯಾರ್ಥಿಗಳಿಗೆ. ಅವರಷ್ಟು ಕಷ್ಟಪಟ್ಟು ಓದಿರ್ತಾರೆ. ಸೊ ಅವ್ರಿಗೆ ಒಂಥರ ಬಹುಮಾನ ಇದು. ನೀವು ಸಿನಿಮಾ ಫೀಲ್ಡ್ದವರು, ಈಗ ಕಲಬುರಗಿ ಕಲಾವಿದರಿಗೆ ಒಂದು ವೇದಿಕೆ ಕಲ್ಪಿಸೋಕ್ಕೋಸ್ಕರ ನಿರ್ಮಾಪಕರು ಕೂಡ ಆಗಿದ್ದಾರೆ ಗುರ್ರಾಸಿ ಬಂಡಿ ಅವರು. ಸೊ ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಆಲ್ರೆಡಿ 3-4 ಸಿನಿಮಾ ಪ್ರೊಡ್ಯೂಸರು. ಇನ್ನೇನು ಹೇಳೋಣ, ನನಗೂ ಒಂದು ಚಾನ್ಸ್ ಕೊಡಿಸಿ ಸರ್, ನಿಮ್ಮ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಅಷ್ಟೇ ಕೇಳ್ಬೋದು. ಕಲಾ ಸೇವೆ ಜೊತೆಗೆ ಈ ಒಂದು ಸೋಷಲ್ ಸರ್ವಿಸು, ಶಿಕ್ಷಣ ಸೇವೆ ಎಲ್ಲವನ್ನೂ ಮಾಡ್ತಾ ಇರೋ ಗುರು ಬಂಡಿ ಅವ್ರಿಗೆ ದೊಡ್ಡ ನಮಸ್ಕಾರ ಅಂತಲೇ ಹೇಳ್ಬೋದು. ಕೊನೆಯದಾಗಿ ನಿಮ್ಮ ಅಭಿಮಾನಿಗಳಿಗೆ, ಕಲಬುರಗಿ ಜನರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಕಲಬುರ್ಗಿ, ಲವ್ ಯು ಸೋ ಮಚ್. ಆ್ಯಂಡ್ ನಿಜವಾಗ್ಲೂ ಥ್ಯಾಂಕ್ ಯು. ಅಷ್ಟೊಂದು ಮೆಸೇಜಸ್ ಇನ್ ಮಾಡಿದ್ದೀರಾ ಇನ್ಸ್ಟಾಗ್ರಾಮಲ್ಲಿ. ಇಲ್ಲಿ ಹಾಕಿರೋ ಬ್ಯಾನರ್ಸ್ದೆಲ್ಲ ಫೋಟೋ ತೆಗೆದು ನನಗೆ ಕಳಿಸಿರೋದಕ್ಕೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ಬಿಗ್ ಬಾಸಲ್ಲಿರೋ ಟೈಮಲ್ಲೂ ನಿಮ್ಮ ಪೇಜಸ್ಗಳಿಂದ ಕಲಬುರ್ಗಿನ ತುಂಬ ಜನ ಪೇಜಸ್ ಓಪನ್ ಮಾಡಿದ್ದಾರೆ. ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಲವ್ ಯು. ಕಲಬುರಗಿನಲ್ಲಿ ಕಲಾವಿದರಿಗೆ ಸಂಬಂಧಪಟ್ಟಂಥ ಯಾವುದೇ ಕ್ಷೇತ್ರದ ಒಂದು ಕಾರ್ಯಕ್ರಮ ಇದ್ರೂ ಕೂಡ ಅಲ್ಲಿ ಮೊದಲು ಬರುವಂಥ ಸಹಾಯಾರ್ಥ ಹೆಸರಂದರೆ ಡಾಕ್ಟರ್ ಸುರೇಶ್ ಶರ್ಮಾ ಸರ್ ಅವ್ರದ್ದು. ಸರ್, ಪ್ರತಿ ಬಾರಿ ಕೂಡ ಗುರು ಬಂಡಿ ಸರ್ ಅವರ ಕಾರ್ಯಕ್ರಮಕ್ಕೆ ತಾವು ಬೆನ್ನೆಲುಬಾಗಿ ನಿಲ್ತಾ ಇರ್ತೀರಾ. ಸೊ ಏನು ವಿಶೇಷತೆ ಅನಿಸುತ್ತೆ ನಿಮಗೆ? ಗುರು ಬಂಡಿ ಅವ್ರದ್ದು ಸ್ಪೆಷಾಲಿಟಿ ಏನಂದರೆ, ಅವ್ರ ಕಾರ್ಯಕ್ರಮದಲ್ಲಿ ಏನಪ್ಪ ಅಂದ್ರೆ ಮಕ್ಕಳಿಗೆ ಪ್ರೋತ್ಸಾಹ ಮಾಡ್ತಾರಲ್ಲ, ಆಮೇಲೆ ಬೇರೆ ಬೇರೆ ಕ್ಷೇತ್ರದ ಸಾಧನೆ ಮಾಡಿದವ್ರಿಗೆ ಅವರು ಸನ್ಮಾನ ಮಾಡಿದ್ದಾರೆ. ಅದಕ್ಕೆ ನಾನು ಗುರು ಬಂಡಿಯವರ ಕಾರ್ಯಕ್ರಮದಿಂದ ಸ್ಪೆಷಲ್ ಅನಿಸ್ತಾ ಇದೆ. ಓಕೆ, ಇಲ್ಲಿ ಏನು ಮಕ್ಕಳು ಸಾಧನೆ ಮಾಡಿ ಬಂದಿದ್ದಾರೆ, ಅವ್ರ ಪೇರೆಂಟ್ಸ್ ಎಲ್ಲ ಬಂದಿದ್ದಾರೆ, ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ತಂದೆ ತಾಯಿಗಳು ಈ ರೀತಿ ಮಕ್ಕಳಿಗೆ ನೀವು ಓದಿಸಿ ಅವ್ರಿಗೆ ಮುಂದೆ ಒಳ್ಳೆ ಅವ್ರ ಹುದ್ದೆಯಲ್ಲಿ ಅವರು ಡಾಕ್ಟರ್ ಆಗಲಿ, ಇಂಜಿನಿಯರ್ಸ್ ಆಗಲಿ, IAS ಆಫೀಸರ್ಸ್ ಒಳ್ಳೆ ಹುದ್ದೆಯಲ್ಲಿ ಅವ್ರು ಬರೋಕ್ಕೆ ತಾವೆಲ್ಲ ಸಹಕಾರ ನೀಡಬೇಕು, ಮಕ್ಕಳಿಗೆ ಇದೇ ರೀತಿ ಪ್ರೋತ್ಸಾಹ ನೀಡಬೇಕಂತೇಳಿ ತಮಗೆ ನಾನು ವಿನಂತಿ ಮಾಡ್ಕೊಳ್ತೀನಿ. ಸೊ ಈಗ ನಮ್ಮ ಜೊತೆ ಗುರ್ರಾಸಿ ಬಂಡಿಯವರಿದ್ದಾರೆ, ಕರ್ನಾಟಕ ಸಂಘಟನಾ ವೇದಿಕೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು. ಸೊ 10ನೇ ವರ್ಷದ ಸಂಭ್ರಮದಲ್ಲಿದೆ. ಸೊ 10 ವರ್ಷದ ಹಿಂದೆ ಯಾವ ಒಂದು ಉದ್ದೇಶದಿಂದ ನೀವು ಶುರು ಮಾಡಿದ್ರಿ? 10 ವರ್ಷ ಜರ್ನಿ ಬಗ್ಗೆ ಹೇಳ್ತೀರಾ? 10 ವರ್ಷದಿಂದ ಏನೋ ಒಂದು ಉದ್ದೇಶ ಇಟ್ಕೊಂಡು ನಾನು ಮುಂಚೆ ಕಲಾವಿದರ ಸಂಸ್ಥೆ ಕಟ್ಟಿದ್ದೆ. ಸೊ ಕಲಾವಿದರ ಸಂಸ್ಥೆಗೆ ಒಂದು ಬೆನ್ನೆಲುಬಾಗಿ ಒಂದು ಕನ್ನಡ ಪರ ಸಂಘಟನೆ ಇರಬೇಕು ಅಂತೇಳಿ ಮಾಡಿದ್ವಿ. ಬಟ್ ಅದು 10 ವರ್ಷ ಅಂತಲ್ಲ, ಈಗ 1ನೇ ವರ್ಷ ಅಂತ ಮತ್ತೆ ಸ್ಟಾರ್ಟ್ ಮಾಡ್ಬೇಕಂತೇಳಿ ಇಚ್ಛೆ. ಯಾಕಂದರೆ ಇನ್ನು 10 ವರ್ಷ ಮಾಡಿದ್ದು ಬೇರೆ, ನೀವು ಸ್ಟಾರ್ಟ್ ಮಾಡಿದಾಗ ಬಿಗಿನಿಂಗ್ ಫಸ್ಟ್ 1ನೇ ವರ್ಷ ಅಂತ ತಿಳ್ಕೊಂಡು ಮಾಡಿದ್ರೆ ನಾವು ಇನ್ನೇನಾದರೂ ಅಚೀವ್ಮೆಂಟ್ ಮಾಡ್ಬೋದು ಅಂತೇಳಿ ಹೇಳ್ಬೋದು ಸರ್. ಸೊ ಒಂದು ಮಾತಿದೆ, ಉತ್ತರ ಕರ್ನಾಟಕದವರು ಸಿನಿಮಾ ಇಂಡಸ್ಟ್ರಿನಲ್ಲಿ ನಿಲ್ಲೋದು ತುಂಬ ಕಷ್ಟ ಅಂತ. ತಾವು ಈ ಭಾಗದ ಕಲಾವಿದರಿಗೋಸ್ಕರ ನಿರ್ಮಾಪಕರಾಗಿ 3-4 ಸಿನಿಮಾ ಮಾಡ್ತಾ ಇದ್ದೀರಾ, ಅಲ್ಲಿನ ಅನುಭವ ಹೇಗಿದೆ? ತುಂಬ ಚೆನ್ನಾಗಿ ಅನುಭವ ಇರುತ್ತೆ ಮೇಡಮ್, ಗೊತ್ತಿರ್ತಕ್ಕಂಥ ವಿಷಯನೇ. ಬಟ್ ಎಲ್ಲನೂ ಈಸಿ ಅಲ್ಲ, ಸಿನಿಮಾ ಒಂದೇ ಅಂತಲ್ಲ, ಎಲ್ಲನೂ ಈಸಿ ಅಲ್ಲ. ಬಟ್ ಎಲ್ಲ ಇದು ನಾವು ಯಾವುದೇ ಕೆಲಸ ಮಾಡಿದ್ರಲ್ಲೂ ನಿಷ್ಠೆಯಿಂದ ಮತ್ತು ಸ್ವಂತ ನಾವು ನಿಂತು ಮಾಡಿಕೊಂಡ್ರೆ ಎಲ್ಲದರಲ್ಲೂ ಸಕ್ಸಸ್ ಸಿಗ್ತದೆ. ಸಿನಿಮಾ ರಂಗ ಅಂತಲ್ಲ, ಎಲ್ಲ ರಂಗದಲ್ಲಿ ಕೂಡ ಅದೊಂದು ಸ್ವಂತ ಮಾಡಿದ್ರೆ ಈಗ ಎಕ್ಸಾಂಪಲ್ ತೊಗೋಬೇಕಂದ್ರೆ ಶಿಕ್ಷಣ ರಂಗದಲ್ಲಿ ಅವ್ರು ಸ್ವಂತ ತಂದೆ ತಾಯಿಗಳು ಎಷ್ಟು ಓದಂದರೂ ಸ್ವಂತ ತಾವು ಓದ್ಮೇಲೆ ಒಂದು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇದೆ. ಸೊ ಹಂಗಾಗಿ ನಾನು ಎಲ್ಲರೂ ಬೇರೆದು ಏನೋ ಒಂದು ಲಾಸ್ ಆಯಿತು ಹಂಗೆ ಬೇರೆ ಸ್ವಂತ ನಾನು ನಿಂತು ಮಾಡಿದಾಗೆ ಒಂದು ಬೇರೆ ರೀತಿ ಪಾಸಿಟಿವ್ ಆಗಿ ಬಂದಿರುತ್ತೆ. ಸೊ ಇನ್ನು ಮುಂದೆ ಮಾಡ್ತಾ ಇರ್ತೀನಿ. ಸೊ ಇಲ್ಲಿ ಜನರಿಗೆ ಒಂದು ಕ್ಯೂರಿಯಾಸಿಟಿ, ನೆಕ್ಸ್ಟ್ ಪ್ರಾಜೆಕ್ಟ್ ಏನಿರ್ಬೋದು ಅಂತ, ಅದು ಸರ್ಪ್ರೈಸ್ ಕೊಡ್ತೀರಾ ಅಥವಾ ಏನಾದರೂ ಕ್ಲೂ ಕೊಡ್ಬೋದಾ? ಮಾಡೋಣ, ಇನ್ನು ಬರ್ತಕ್ಕಂಥ ದಿನದಲ್ಲಿ ತಿಳಿಸ್ತೀನಿ ಸರ್. ಸೊ ಇವತ್ತಂತೂ ಮಕ್ಕಳಿಗೆಲ್ಲ ವಿದ್ಯಾರ್ಥಿ ರತ್ನ ಪ್ರಶಸ್ತಿ ಪ್ರದಾನ ಮಾಡಿದ್ರಿ. ಸೊ ಮಕ್ಕಳಿಗೆ, ಪೇರೆಂಟ್ಸ್ಗಳಿಗೆ ಕೊನೆಯದಾಗಿ ಏನು ಹೇಳ್ತೀರಾ?
ಮಕ್ಕಳಿಗೆ ಮತ್ತು ಪೇರೆಂಟ್ಸ್ಗೆ ಎಲ್ಲರೂ ತುಂಬ ಹೃದಯದ ಧನ್ಯವಾದಗಳು ಹೇಳ್ತೀನಿ. ಯಾಕಂದ್ರೆ ಇಷ್ಟೊತ್ತು ಒಂದು 10 11 ಗಂಟೆಯಿಂದ ಬಂದು 3 ಗಂಟೆ ತನಕ ನಮಗೆಲ್ಲರೂ ಕಾಯ್ದು ತಮ್ಮ ಪ್ರಶಸ್ತಿ ಸ್ವೀಕರಿಸಿದ್ದಕ್ಕಾಗಿ ಮಕ್ಕಳಿಗಾಗಿರ್ಬೋದು ಮತ್ತು ಅದಕ್ಕೆ ಪ್ರೋತ್ಸಾಹ ಕೊಡ್ತಕ್ಕಂಥ ಪೋಷಕರಿಗಾಗಿರೋದು ತುಂಬ ಹೃದಯದ ಧನ್ಯವಾದಗಳು ಹೇಳ್ತೀನಿ. ಅದರಲ್ಲಿ ವಿಶೇಷವಾಗಿ ಮೇಡಮ್ ಅವ್ರು ನಾನು ಒಂದು ಮೆಸೇಜ್ ಮಾಡಿದ ತಕ್ಷಣ ಆ್ಯಕ್ಚುಲಿ ಅವ್ರ ಫ್ರೆಂಡ್ಸ್ ಎಲ್ಲ ನನಗೊಬ್ಬರು ಪರಿಚಯ ಥರ ಒಂದು ಇಂಟ್ರೆಸ್ಟಲ್ಲಿ, ಬಟ್ ಅವ್ರು ಯಾರ ಮುಖಾಂತರ ಹೋಗ್ದೇ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿದೆ. ಒಳ್ಳೆ ರೆಸ್ಪಾನ್ಸ್ ಕೊಟ್ಟು ನನಗೆ ಒಂದು ಯಾವುದೇ ರೀತಿ ಹಿಂದೆ ಮುಂದೆ ಆಗದೆ ನಮ್ಮ ಕಾರ್ಯಕ್ರಮ ಸಕ್ಸಸ್ ಆಗಿ ಇಲ್ಲಿ ತನಕ ಕುಂತು ಒಬ್ಬ ಸೆಲೆಬ್ರಿಟಿಯಾಗಿ ಇಲ್ಲಿ ತನಕ ಕುಂತು ನಮ್ಮ ಕಾರ್ಯಕ್ರಮ ಎಲ್ಲ ಸುಗಮವಾಗಿ ಒಂದು ನಾರ್ಮಲ್ ಪರ್ಸನ್ ಥರ ನಡೆಸ್ಕೊಟ್ಟಿದ್ದಕ್ಕೆ ತುಂಬ ಹೃದಯ ಧನ್ಯವಾದಗಳು ಹೇಳ್ತೀನಿ ಮೇಡಮ್ ಅವರೇ. ಅದೇ ರೀತಿ ನಮ್ಮ ಶರ್ಮಾ ಸರ್ ಆಗಿರ್ಬೋದು, ನಮ್ಮೆಲ್ಲ ಕಾರ್ಯಕ್ರಮಕ್ಕೂ ಸಪೋರ್ಟಿವ್ ಆಗಿ ಬೆನ್ನೆಲುಬಾಗಿರ್ತಾರೆ. ನಮ್ಮೆಲ್ಲ ಅಣ್ಣ ತಮ್ಮದಿರು ಅಭಿಷೇಕ್ ಬಾಲಾಜಿ ಆಗಿರ್ಬೋದು, ಸಂಪತ್ತನ್ ಆಗಿರ್ಬೋದು, ಕಾಂತು ಪಾಟೀಲ್, ನಮ್ಮ ಪಟ್ಟಣ್ ಸರ್ ಆಗಿರ್ಬೋದು, ಇವರೆಲ್ಲರೂ ಸಹಕಾರ ಮತ್ತು ತುಂಬ ಜನರ ಸಹಕಾರ, ಪ್ರೀತಿ, ವಿಶ್ವಾಸ ನಮ್ಮೆಲ್ಲ ಸಂಘಟನೆಯ ಒಂದು ಪದಾಧಿಕಾರಿಗಳ ಒಂದು ಶಕ್ತಿಯಿಂದ ನಮ್ಮ ಕರ್ನಾಟಕ ಸಂಘಟನಾ ವೇದಿಕೆ ವತಿಯಿಂದ 10ನೇ ವರ್ಷದ ಕಾರ್ಯಕ್ರಮ ಅಲ್ಲ 1ನೇ ವರ್ಷದ ಕಾರ್ಯಕ್ರಮ ಮಾಡಿದ್ದೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮುಂದೆ ಬರ್ತಕ್ಕಂಥ ನಿಮ್ಮೆಲ್ಲರ ಶಕ್ತಿ ಇದರಿಂದ ಏನಾದ ನೆಕ್ಸ್ಟ್ ಬರ್ತಕ್ಕಂಥ ದಿನದಲ್ಲಿ ಒಂದು ಹಂಗೆ ಒಳ್ಳೆ ಕಾರ್ಯಕ್ರಮಗಳು ಮಾಡ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು ಸರ್. ಸೊ ನೋಡಿದ್ರೆ ವೀಕ್ಷಕರೇ, ಮನಸ್ಸು ಒಂದು ವೇಳೆ ಚೆನ್ನಾಗಿದ್ದರೆ ದೇವರು ಎಲ್ಲಾದರೂ ದಾರಿ ಮಾಡಿ ಕೊಡ್ತಾನೆ, ಅದಕ್ಕೆ ಯಶಸ್ಸು ಸಿಗುತ್ತೆ ಅನ್ನೋದು ಗುರುರಾಜ್ ಸಿ ಬಂಡಿಯವರ ಒಂದು ಅನಿಸಿಕೆ. ಸೊ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಈ ಕಾರ್ಯಕ್ರಮ ಯಶಸ್ವಿ ಆಯಿತು. ಮತ್ತು ಮುಂದಿನ ಕಾರ್ಯಕ್ರಮದೊಂದಿಗೆ ನಿಮ್ಮ ಒಂದು ವೀಕ್ಷಕರ ಮುಂದೆ ಅವರ ಒಂದು ಕೆಲಸಗಾರರನ್ನ ಪ್ರಾಮಾಣಿಕವಾಗಿ ಒಂದು ತೋರಿಸುವಂಥ ಪ್ರಯತ್ನ ಮಾಡ್ತೀವಿ. ಸದ್ಯಕ್ಕೆ ಕ್ಯಾಮ್ರಾ ಪರ್ಸನ್ ಶೇಖ್ ಬಾಬಾ ಜೊತೆ RJ ಮಂಜು ಹಿರೋಳಿ, ಸುದ್ದಿ ಸಮಯ, ಕಲಬುರಗಿ.